ಗ್ರಾಮ ಪಂಚಾಯತಿ ವಿರೋಧಿ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಹೋರಾಟ 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 ಬಿಪಿಎಲ್ ಕಾರ್ಡ್ ರದ್ದು ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಶ್ರೀನಿವಾಸಪುರದಲ್ಲಿ ಬಿಪಿಎಲ್ ಕಾರ್ಡ್ ರದ್ದುಪಡಿಸುವ ಕ್ರಮವನ್ನ ವಿರೋಧಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಹಾಗೂ ಸಿಪಿಐಎಂ ಕಾರ್ಯಕರ್ತರು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಬಿಪಿಎಲ್ ಪಡಿತರ ಚೀಟಿಗಳನ್ನು ರದ್ದುಪಡಿಸುವ ಕ್ರಮವನ್ನ ತಕ್ಷಣವೇ ಸ್ಥಗಿತಗೊಳಿಸಬೇಕು ಹಾಗೂ ಬಿಪಿಎಲ್ ಕಾರ್ಡ್ಗೆ ನಿಗದಿಪಡಿಸಿರುವ ವಾರ್ಷಿಕ ಆದಾಯ ಮಿತಿಯನ್ನ 1.5 ಲಕ್ಷದಿಂದ 4 ಲಕ್ಷಕ್ಕೆ ಹೆಚ್ಚಿಸಬೇಕು ಎಂದು ಸರ್ಕಾರವನ್ನ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ತಾಲೂಕು ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಅಧ್ಯಕ್ಷ ಆನಂದ್ ಕುಮಾರ್, ಅಲ್ಪ ವೇತನದಲ್ಲಿ ಕೆಲಸ ಮಾಡುತ್ತಿರುವ ಗ್ರಾಮ ಪಂಚಾಯಿತಿ ನೌಕರರ ಬಿಪಿಎಲ್ ಕಾರ್ಡ್ ರದ್ದಾದರೆ ಅವರ ಕುಟುಂಬಗಳ ಆಹಾರ ಭದ್ರತೆ, ಆರೋಗ್ಯ ಮತ್ತು ಮಕ್ಕಳ ಶಿಕ್ಷಣಕ್ಕೆ ತೀವ್ರ ಸಮಸ್ಯೆಯಾಗಲಿದೆ ಎಂದು ಹೇಳಿದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸರ್ವೇಶ್ ಮಾತನಾಡಿ, ಪ್ರತಿಭಟನಾಕಾರರ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲಾಗುವುದು. ಮುಂದಿನ 2-3 ದಿನಗಳಲ್ಲಿ ಸರ್ಕಾರದಿಂದ ಸೂಕ್ತ ಆದೇಶ ಹೊರಬರುವ ನಿರೀಕ್ಷೆಯಿದೆ ಎಂದು ತಿಳಿಸಿದರು. ಬಳಿಕ ಪ್ರತಿಭಟನಾಕಾರರು ತಮ್ಮ ವಿವಿಧ ಬೇಡಿಕೆಗಳ ಮನವಿ ಪತ್ರವನ್ನ ತಾಲೂಕು ದಂಡಾಧಿಕಾರಿ ಸುಧೀಂದ್ರ, ಇಒ ಸರ್ವೇಶ್ ಹಾಗೂ ಆಹಾರ ನಿರೀಕ್ಷಕ ಜುನೇದ್ ರವರಿಗೆ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಸಿಪಿಐಎಂ ಮುಖಂಡರು, ಗ್ರಾಮ ಪಂಚಾಯಿತಿ ನೌಕರರು ಹಾಗೂ ವಿವಿಧ ಗ್ರಾಮ ಪಂಚಾಯಿತಿಗಳ ಸಿಬ್ಬಂದಿ ಭಾಗವಹಿಸಿದ್ದರು. ಮುಖ್ಯವಾದ ಬೇಡಿಕೆ ರೇಷನ್ ಕಾರ್ಡ್ ಏನಿದೆ ಅದನ್ನು ಉಳಿಸಬೇಕಂತೇಳಿ ಈಗಾಗಲೇ ನಮ್ಮ ಸರ್ಕಾರಕ್ಕೆ ಪ್ರಸ್ತಾವನೆ ಸಾಮೂಹಿಕವಾಗಿ ಜಿಲ್ಲಾಧಿಕಾರಿಗಳು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಅದರ ಜೊತೆಗೆ ಡಿಸಿಎಂ ಸಾಹೇಬರು ಅವತ್ತು ಸಹ ತಮ್ಮ ಮನವಿಯನ್ನು ಅವ್ರಿಗೂ ನೀಡಿದ್ದೇನೆ. ಈಗಾಗಲೇ ಮಾನ್ಯ ಸಚಿವರ ಗಮನಕ್ಕೂ ಸಹ ಈ ವಿಷಯ ಹೋಗಿದೆ. ಅದಾದ ನಂತರ ಒಬ್ಬ ಮಾಹಿತಿ ಹಕ್ಕಲ್ಲಿ ಹೇಳಿದಾಗ ಉಪನಿರ್ದೇಶಕರು ಏನಿದ್ದಾರೆ ಅವರು ಪೊಲೀಸ್ ಅದರ ಮೇಲೆ ಅವರು ಮಾಹಿತಿಯನ್ನು ತಗೊಂಡು 174 ಬಾಕಿ ಉಳಿದಿದ್ದನ್ನು ರದ್ದು ಮಾಡಿದ್ದಾರೆ. ನಾವು ಅವ್ರಿಗೂ ಮನವಿ ಮಾಡಿದ್ದೀವಿ. ಮಾನ್ಯ DS ಸಾಹೇಬರು ಅವರು ಸಹ ಒಂದು ಇದನ್ನು ಮಾಡಿದರು. ಒಂದು 2-3 ದಿವಸ ಕಾಲಾವಕಾಶ ಕೊಡಿ. ಸರ್ಕಾರದಲ್ಲಿ ಏನಾದರೂ ಆದೇಶ ಮಾರ್ಪಡಿಸಿದರೆ ನಮ್ಮ ಗ್ರಾಮ ಪಂಚಾಯಿತಿ ನೌಕರಿಗೆ ಎಲ್ಲರಿಗೂ ಸಹ ಅನುಕೂಲ ಆಗ್ತದೆ. ಯಾಕಂದರೆ ಸುಮಾರು 200-300 ರೂಪಾಯಿಯಿಂದ ಸುಮಾರು ವರ್ಷಗಳ ಕಾಲ ಅತ್ಯಂತ ಒತ್ತಡದಲ್ಲಿ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ. ಖಂಡಿತವಾಗಿಯೂ ನಮ್ಮ ಬೇಡಿಕೆ ಉತ್ತಮವಾದ ಬೇಡಿಕೆ. ನಾವು ಸಹ ಖುದ್ದಾಗಿ ಮಾನ್ಯ ಸಚಿವರ ಗಮನಕ್ಕೆ ಅವ್ರ ಮುಖಾಂತರ ಸರ್ಕಾರಕ್ಕೆ ಪ್ರಸ್ತಾವನೆ ಮಾಡಿ ಮಾನ್ಯ ಸಚಿವರನ್ನು ಭೇಟಿಯಾಗಿ ಅಲ್ಲಿ ಸಹ ತಮ್ಮ ಜೊತೆ ನಮ್ಮ ನೌಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳ ಜೊತೆ ನಾವು ಸಹ ನಮಗೆ ಅನುಕೂಲ ಮಾಡಿಕೊಡೋಕ್ಕೆ ಮನವಿ ಮಾಡ್ತೀವಿ. ಅದರಲ್ಲಿ ಯಾವುದೇ ಇಲ್ಲ. ನಾವು ದಯವಿಟ್ಟು ಏನು ಮನವಿ ಕೊಟ್ಟಿದ್ರೆ ಅದನ್ನು ಸರ್ಕಾರ ಗಮನಕ್ಕೆ ಆದ್ಯತೆ ಮೇರೆಗೆ ನಾವು ತಗೊಂಡು ಶ್ರೀನಿವಾಸಪುರ ತಾಲೂಕು ತಹಸೀಲ್ದಾರ್ ಸಾಹೇಬ್ರವರ ಆಡಳಿತ ಕಚೇರಿ ಮುಂದೆಗಡೆ ನಾವು ಇವತ್ತು ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಪರವಾಗಿ ಈ ತಾಲೂಕಿನ ಅಧ್ಯಕ್ಷರು ಆದಂಥ ಆನಂದ್ ಕುಮಾರ್ ಅವರು ನಾನು ಮಾತಾಡ್ತಾ ಇದ್ದೀನಿ. ಇದು ನಮ್ಮ ಜೀವನದ ಪ್ರಶ್ನೆ. ಏನು ನಮಗೆ ಸುಮಾರು ಗ್ರಾಮ ಪಂಚಾಯಿತಿಗಳಲ್ಲಿ ಜಲಗಾರರಾಗಲಿ, ಜವಾನರಾಗಲಿ, ಬಿಲ್ ಕಲೆಕ್ಟರ್ ಆಗಲಿ, DEO ಆಗಲಿ, ಅಂಗನವಾಡಿಯವರಾಗಲಿ, ಬಿಸಿಯೂಟದವರಾಗಲಿ ಮತ್ತು ಲೈಬ್ರರಿಯವರಾಗಲಿ ನಮ್ಮದು ಸ್ಥಳೀಯ ಸರ್ಕಾರ. ಈ ಸರ್ಕಾರದಲ್ಲಿ ನಾವು ಗ್ರಾಮ ಪಂಚಾಯತಿ ಸರ್ಕಾರಿ ನೌಕರರಲ್ಲ. ಗ್ರಾಮ ಪಂಚಾಯತಿ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಬರುವಂತಹ ನಾವು ಸಿಬ್ಬಂದಿಗಳು ಅಷ್ಟೇ. ನಾವು ಗ್ರಾಮ ಮಟ್ಟದಲ್ಲಿ ಯಾವುದೇ ಇಲಾಖೆಯಿಂದ
ಯಾವುದೇ ಸಮಸ್ಯೆ ಬಂದರೂ ಯಾವುದೇ ಯೋಜನೆ ಬಂದರೂ ಸ್ಥಳೀಯವಾಗಿ ಸಾರ್ವಜನಿಕರಿಗೆ ಮಾಹಿತಿಯನ್ನು ಮುಟ್ಟಿಸುವಂತಹ ಸ್ಥಳೀಯ ಸರ್ಕಾರ ಆಗಿದೆ. ನಮಗೆ 300 ರೂಪಾಯಿಯಿಂದ ಇವತ್ತು 18,015 ರೂಪಾಯಿವರೆಗೂ ವೇತನ ಕೊಡ್ತಾ ಇದ್ದಾರೆ. ಹೌದು, ನಿಜ. ನಾವು 2009-10ನೇ ಸಾಲಿನವರೆಗೂ 150 ರೂಪಾಯಿ 300 ರೂಪಾಯಿಯಿಂದ 5,000ವರೆಗೂ ಸ್ಯಾಲ್ರಿ ಪಡೀತಾ ಇದ್ದೀವಿ ಅಷ್ಟೇ. 2010-11ರಿಂದ ಇದುವರೆಗೂ 18,015 ರೂಪಾಯಿ ವೇತನವನ್ನು ಪಡೀತಾ ಇದ್ದೀವಿ ನಮ್ಮ ಸಿಬ್ಬಂದಿಗಳು ಕಾಲಕ್ಕೆ. ಅದು ಏನು ತಿಂಗಳು ಕೊಡ್ತಾ ಇಲ್ಲ ಸ್ಯಾಲ್ರಿ. ನಮ್ಮ ಜೀವನ ಮಟ್ಟ ಭಾಳ ದುಸ್ಥಿತಿಯಾಗಿದೆ. ನಾವು ಯಾರಿಗೆ ಹೇಳ್ಕೊಳ್ಳೋದು ಸ್ವಾಮಿ? ಇವಾಗ ನಮ್ಮ ಮಕ್ಕಳ ವ್ಯಾಸಂಗ SSLCವರೆಗೂ ಸರ್ಕಾರ ಫ್ರೀ ಕೊಟ್ಟಿದೆ, ಆಯಿತು. ಇನ್ನು ಉನ್ನತ ವ್ಯಾಸಂಗ ಮಾಡಲು ಏನಾಗುತ್ತೆ, ಯಥೇಚ್ಛವಾಗಿ ಖರ್ಚು ಮಾಡಬೇಕಾಗುತ್ತೆ ಕಾಸು. ನಾವು ಹೆಂಗೆ ಹಬ್ಬ ಹರಿದಿನ ಮಾಡೋದು ಹೆಂಗೆ, ವ್ಯಾಸಂಗ ಮಾಡೋದು ಹೆಂಗೆ, ಮದುವೆಗಳು ಮಾಡೋದು ಹೆಂಗೆ, ಮತ್ತೆ 60 ವರ್ಷ ಆದಮೇಲೆ ನಮ್ಗೆ ಪೆನ್ಷನ್ ಇಲ್ಲ, ಗ್ರ್ಯಾಚ್ಯುಟಿ ಇಲ್ಲ, ನಮ್ಗೆ ಭದ್ರತೆ ಇಲ್ಲ. ನಮ್ಮ ಹೆಂಡತಿ ಮಕ್ಕಳು ನಮಗೆ ಏನಾದರೂ ಆರೋಗ್ಯ ಹೆಚ್ಚು ಕಡಿಮೆ ಆದರೆ ಎಲ್ಲಾದರೂ ಹಾಸ್ಪಿಟ್ಲಿಗೆ ಹೋದರೆ BPL ಕಾರ್ಡ್ ಕೇಳ್ತಾರೆ. ಯಾಕೆ ಅಂದರೆ BPL ಕಾರ್ಡ್ ಇದ್ದರೆ ಯೋಜನೆಗಳು ನಮಗೆ ಅನುಕೂಲ ಆಗುತ್ತೆ. ನಮ್ಮ ಸಿಬ್ಬಂದಿಗಳ ಆರೋಗ್ಯ ಮಟ್ಟ ಉತ್ತಮವಾಗಿ ಇರಬೇಕು ಅಂದರೆ BPL ಕಾರ್ಡ್ ಅತ್ಯಗತ್ಯ. ಇದೇ ದೃಷ್ಟಿಯಲ್ಲಿ ನಮ್ಮ BPL ಕಾರ್ಡ್ಗಳನ್ನು ರದ್ದುಪಡಿಸುವ ವಿಚಾರದಲ್ಲಿ ಮೊನ್ನೆ DC ಸಾಹೇಬ್ರ ಹತ್ರ ನಾವು ಹೋಗಿ ಧರಣಿ ಮಾಡಿದ್ವಿ. ಧರಣಿ ಮಾಡಿ DC ಸಾಹೇಬ್ರ ಹತ್ರ ಮನವಿ ಮಾಡಿ ಮತ್ತೆ ಅಲ್ಲಿಂದ ಜಿಲ್ಲಾ ಪಂಚಾಯತಿ ಹತ್ರ ಹೋದ್ವಿ. ಏನು, ನಮ್ಮ ಕರ್ನಾಟಕ ರಾಜ್ಯದ ಜನಮೆತ್ತ ಉಪಮುಖ್ಯಮಂತ್ರಿಗಳಾದಂಥ G. ಪರಮೇಶ್ವರ್ ಅವರು ಬರ್ತಾರೆ ಅಂತ ಮಾಹಿತಿ ಗೊತ್ತಾಯಿತು. ಆವಾಗ ನಾವು ಅಲ್ಲಿ ಹೋಗಿ ಅವರಿಗೆ ಮೆಮೊರಂಡಮನ್ನು ಕೊಟ್ಟವು ಇದೇ ವಿಚಾರದಲ್ಲಿ. ಮೊನ್ನೆ ಆಹಾರ ನಾಗರಿಕ ಸಚಿವರಾದಂಥ KH ಮುನಿಯಪ್ಪನವರು ಕೂಡ ಮನವಿಯನ್ನು ಆವತ್ತು ಅಲ್ಲಿಂದಲೇ ಮಾಹಿತಿ CO ಸಾಹೇಬ್ರ DC ಸಾಹೇಬ್ರ ಮನವಿ ಮುಖಾಂತರ ಕಳಿಸೋದಕ್ಕೆ ಹೇಳಿದ್ವಿ. ಆದರೂ ಕೂಡ ನಮಗೆ ಯಾವುದೇ ವಿಷಯ ತಿಳಿಸದೆ ಏಕಾಏಕಿ ಯಾರೋ ಒಬ್ಬ RT ಕಾರ್ಯಕರ್ತ ಇವತ್ತು ನಮ್ಮ BPL ಕಾರ್ಡ್ 1,20,000 ಅನುಕೂಲ ಇದು ಸಂಬಳ ಇದ್ದರೆ, ಆರ್ಥಿಕವಾಗಿ ಇದ್ದರೆ ಅವರು ರೇಷನ್ ಕಾರ್ಡನ್ನು ರದ್ದುಪಡಿಸಬೇಕು ಅಂತ ಇವತ್ತು ತೊಂದರೆ ಮಾಡ್ತಾ ಇದ್ದಾರೆ. ನಮ್ಮ ಜೀವನ ಮಟ್ಟ ಹೆಂಗೆ? ನಮಗೆ ಕನಿಷ್ಠ ವೇತನ ಸುಪ್ರೀಂ ಕೋರ್ಟ್ ಆದೇಶದಂತೆ 36,000 ರೂಪಾಯಿ ವೇತನ ಬೇಕು. ನಮಗೆ ವೇತನ ಕೊಡ್ತಾ ಇಲ್ಲ. ಅದನ್ನು ಕೇಳೋರು ಯಾರೂ ಇಲ್ಲ ಸ್ವಾಮಿ. ಇಲ್ಲಿ ಸರ್ಕಾರ ನಮ್ಮ ಹಿಂದೆ ಇದ್ದಂತಹ ಕಾರ್ಮಿಕ ಸಚಿವರೇ ಅಸೆಂಬ್ಲಿನಲ್ಲಿ ನಮ್ಮ ಕೇಂದ್ರ ಸರ್ಕಾರದ ವೇತನದ ಆದೇಶವನ್ನು ಚಾಲ್ತಿ ಮಾಡಿದ್ರು. ಆದರೂ ಕೂಡ ಇವಾಗ ಮರುಪರಿಶೀಲನೆ ಅಂತೇಳಿ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ನಮಗೆ ಶೋಚನೀಯ ವ್ಯವಸ್ಥೆ ಜಾಸ್ತಿ ಬೇಜಾರಾಗ್ತಾ ಇದೆ. ಯಾಕೆಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 7 ಕೋಟಿ ಚಿಲ್ಲರೆ ಜನಸಂಖ್ಯೆ ಇದೆ. ಅದರಲ್ಲಿ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ 10,000 12,000 ವೇತನ ಪಡೀತಾ ಇರೋ ಮನೆ ಯಾರಿದೆ? ಮಕ್ಕಳು ಓದಿ ಅನ್ಯ ಇಲಾಖೆಗಳಲ್ಲಿ, ಕಂಪನಿಗಳಲ್ಲಿ, ಓಲ್ವೋಗಳಲ್ಲಿ ಎಲ್ಲ ಅನ್ಯ ಇಲಾಖೆಗಳಲ್ಲಿ ಸುಮಾರು 10ರಿಂದ 20,000 30,000 ಸಂಬಳ ಪಡೀತಾ ಇದ್ದಾರೆ. ಅವ್ರು ರೇಷನ್ ಕಾರ್ಡ್ ಕಾಣಿಸ್ಲಿಲ್ಲ ಸ್ವಾಮಿ ತಮಗೆ. ಹಾಗಾದ್ರೆ ಆ ರೀತಿ ನಮ್ಮದೇ ನಾವು 1,20,000ದಿಂದ 3 ಲಕ್ಷದವರೆಗೂ ಇನ್ಕಮ್ ಇರೋರಿಗೆ ವೇತನ ರದ್ದುಪಡಿಸಬೇಕು ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ 20,000 30,000 ಸಂಬಳ ಪಡ್ಕೊಂಡು BPL ಕಾರ್ಡ್ ಹೊಂದಿರೋರು ಎಷ್ಟು ಜನ ಇದ್ದಾರೆ ಸ್ವಾಮಿ? ಹಾಗಾದ್ರೆ ಅವತ್ತು ರದ್ದುಪಡಿಸ್ಬಿಟ್ರೆ ನಮ್ಮ ಪರಿಸ್ಥಿತಿ ಏನು ಸ್ವಾಮಿ ಹೇಳಿ? ನಮ್ಮ ಮಕ್ಕಳ ವಿದ್ಯಾಭ್ಯಾಸ ವ್ಯಾಸಂಗ ಏನಾಗಬೇಕು? ಇದನ್ನು ಮನಗೊಂಡು ನಮ್ಮ ಆಳುವಂಥ ಸರ್ಕಾರ, ನಮ್ಮ ಕಾರ್ಮಿಕ ಇಲಾಖೆ ಸಚಿವರು ಹಾಗೂ ಮಾನ್ಯ ಆಹಾರ ನಾಗರಿಕ ಸರಬರಾಜು ಇಲಾಖೆ ಸಚಿವರಾದಂಥ ಸನ್ಮಾನ್ಯ KH ಮುನಿಯಪ್ಪನವರಲ್ಲಿ ನಾವು ಕಳಕಳಿಯಾಗಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಇದು ನಿಮ್ಮ ಸುಪರ್ದಿಯ ಒಂದು ಇಲಾಖೆ ಆಗಿರುವುದರಿಂದ ನಾವು ನಿಮ್ಮ ಮಕ್ಕಳಿದ್ದಂತೆ ನಮ್ಮ ಮಕ್ಕಳನ್ನು ನಿಮ್ಮ ಮಕ್ಕಳಾದ ನಮ್ಮನ್ನು ಪೋಷಿಸುವುದು ನಿಮ್ಮ ಒಂದು ಆದ್ಯ ಕರ್ತವ್ಯ. ಇದನ್ನು ಮನಗಂಡುಕೊಂಡು ನಮ್ಮ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖಾ ಸಚಿವರ ಹತ್ರ ಚರ್ಚೆ ಮಾಡಿ ಈಗಾಗಲೇ ನಮ್ಮ ತಾಲೂಕಿನಲ್ಲಿ 208 ಕಾರ್ಡನ್ನು ರೆಡ್ ಕಾರ್ಡ್ಗೆ ಕನ್ವರ್ಷನ್ ಮಾಡಿದ್ದಾರೆ. ಇನ್ನು 174 ಕಾರ್ಡ್ ಮಾತ್ರ ಇದೆ. ನಾವು ನಿಮ್ಮ ಮಕ್ಕಳಂತೆ ಕೆಲಸ ಮಾಡ್ತಾ ಇದ್ದೀವಿ. ಕೊರೋನಾ ಟೈಮಲ್ಲೂ ಕೆಲಸ ಮಾಡಿದ್ದೀವಿ. ಅನ್ಯ ಇಲಾಖೆ, ರೇಷ್ಮೆ ಇಲಾಖೆ, ಕೃಷಿ ಇಲಾಖೆ, ಮೀನುಗಾರಿಕೆ ಇಲಾಖೆ, ಯಾವುದೇ ಇಲಾಖೆಗಳು ಯಾವುದೇ ಪಾಂಪ್ಲೆಟ್ ಬಂದರೂ ಕೂಡ ಸ್ಥಳೀಯ ಸರ್ಕಾರ ಥರ ಎಲ್ಲ ಇಲಾಖೆಗಳಿಗೂ ಸ್ಪಂದಿಸಿ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ನಮಗೆ 36,000 ರೂಪಾಯಿ ಕನಿಷ್ಠ ವೇತನ ಆದೇಶ ಹೊರಡಿಸಿ, ಇಲ್ಲ ಡಿ ಗ್ರೂಪ್ ನೌಕರರೆಂದು ಪರಿಗಣಿಸಿ, ನಮ್ಮನ್ನು ಡಿ ಗ್ರೂಪ್ ನೌಕರರೆಂದು ಪರಿಗಣಿಸಿಬಿಟ್ರೆ ನಮ್ಮ ರೇಷನ್ ಕಾರ್ಡ್ ಬೇಡ ಸ್ವಾಮಿ.
ನಮ್ಮ ಮಕ್ಕಳಿಗೆ ಏನೋ ಜೀವನಾಂಶ ಸಿಗುತ್ತೆ ಸ್ವಾಮಿ. ಇವಾಗ ಕೊಡ್ತಾ ಇರುವಂತಹ ವೇತನ 18,015 ರೂಪಾಯಿ ಆಗಿದೆ. ಅದಕ್ಕೆ ನಮ್ಮ ಪೆಟ್ರೋಲ್ ಖರ್ಚು ಎಷ್ಟು, ಮಕ್ಕಳು ಊಟ ವಸತಿ ವ್ಯವಸ್ಥೆ ಎಷ್ಟು, ಹಬ್ಬ ಹರಿದಿನಗಳೆಷ್ಟು, ಇದನ್ನೆಲ್ಲ ಖರ್ಚು ಮಾಡಿದ್ರೆ ನಮ್ಮ ಮದುವೆ ಮಾಡೋದು ಹೆಂಗೆ ಸ್ವಾಮಿ ನಮ್ಮ ಮಕ್ಕಳಿಗೆ ಹೇಳಿ. ಇದನ್ನು ಹೇಳ್ತಾ